ಯಾಕೆ ಸರ್ ಸರ್ಕಾರಿ ದಾಖಲೆಗಳು ಇಲ್ಲಿ ನಡು ರಸ್ತೆಯಲ್ಲಿ ನಿಂತು ಸಹಿ ಮಾಡಕತ್ತೀರಿ? ಫೈನಾನ್ಷಿಯಲ್ ಮ್ಯಾಟರ್. ಬಾಗಲಕೋಟೆಯ ನವನಗರದಲ್ಲಿ ಅಚ್ಚರಿಯ ಘಟನೆಯ ಬೆಳಕಿಗೆ ಬಂದಿದೆ. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರವಿ ಅವರು ಕಚೇರಿ ಕೆಲಸವನ್ನೇ ನಡು ರಸ್ತೆಯಲ್ಲಿ ಮಾಡಿದ ಆರೋಪ ಕೇಳಿಬಂದಿದೆ. ಹೌದು, ಕಾರಲ್ಲಿ ಕುಳಿತುಕೊಂಡೇ ಕಚೇರಿ ಕಡತಗಳಿಗೆ ಸಹಿ ಮಾಡ್ತಾ ಇರೋ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಚೇರಿ ಸಿಬ್ಬಂದಿಯಿಂದ ಕಡತಗಳನ್ನ ತರಿಸಿಕೊಂಡು ರಸ್ತೆ ಮಧ್ಯೆ ಕಾರಲ್ಲಿ ಕುಳಿತು ಸಹಿ ಮಾಡ್ತಾ ಇರೋದು ಗಮನ ಸೆಳೀತಾ ಇದೆ. ಯಾಕೆ ಸರ್ ಸರ್ಕಾರಿ ದಾಖಲೆಗಳು ಇಲ್ಲಿ ನಡು ರಸ್ತೆಯಲ್ಲಿ ನಿಂತು ಸಹಿ ಮಾಡಕತ್ತೀರಿ? ಫೈನಾನ್ಷಿಯಲ್ ಮ್ಯಾಟರ್. ಈ ಘಟನೆ ಗಮನಿಸಿದ ವ್ಯಕ್ತಿಯೊಬ್ಬರು ಪ್ರಶ್ನೆ ಮಾಡಿದಾಗ ಇದೇನು ಫಿನಾನ್ಷಿಯಲ್ ಕೆಲಸ ಅಲ್ಲ ಅಂತ ಅಧಿಕಾರಿಯ ಉಡಾಫೆ ಉತ್ತರ ಕೂಡ ವಿವಾದಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಅಧಿಕಾರಿಗಳಿಗೆ ಕಚೇರಿ ಇರೋದು ಯಾಕೆ ಎಂಬ ಪ್ರಶ್ನೆ ಉತ್ತರ ನೀಡದೆ ತಬ್ಬಿಬ್ಬಾಗಿ ಅಲ್ಲಿಂದ ತೆರಳಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಸಾರ್ವಜನಿಕರಲ್ಲಿ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ ಸರ್ ಸರ್ಕಾರಿ ದಾಖಲೆಗಳು ಇಲ್ಲಿ ನಡು ರಸ್ತೆಯಲ್ಲಿ ನಿಂತು ಸಹಿ ಮಾಡಕತ್ತೀರಿ? ಫೈನಾನ್ಷಿಯಲ್ ಮ್ಯಾಟರ್. ಯಾಕೆ ಸರ್ ಸರ್ಕಾರಿ ದಾಖಲೆಗಳು ಇಲ್ಲಿ ನಡು ರಸ್ತೆಯಲ್ಲಿ ನಿಂತು ಸಹಿ ಮಾಡಕತ್ತೀರಿ? ಯಾವುದು ಮಾಡಿಲ್ಲ. ಇಲ್ಲಿ ಮಾಡಿರಿ, ನಾವು ಕುಂತ್ಕೊಂಡು ವಿಡಿಯೋ ಮಾಡಿದ್ವಿ ನಿಮ್ಮದು. ಇಲ್ಲಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ನೀವು ಸರ್ಕಾರಿ ದಾಖಲೆಗಳು ನಿಂತ್ಕೊಂಡು ನೀವು ಸಹಿ ಮಾಡ್ತೀರಿ ಅಂತ ನಿಮಗೆ ಆದ ಒಂದು ಕಚೇರಿ ಕೊಟ್ಟಾರ. ಕಚೇರಿಯಲ್ಲಿ ನೀವು ಕುಂದ್ರೋದು ಬಿಟ್ಟು ಕೇಸಿ ನಡು ರಸ್ತೆಯಲ್ಲಿ ನಿಂತು ಕೇಸಿ ನೀವು ಅಲ್ಲ ಅರ್ಜೆಂಟ್ ಅಂತಂದ್ರೂ ಒಬ್ಬ ಸಾರ್ವಜನಿಕ ಸಿಗಬೇಕು, ನೀವು ಸಿಗಂಗಿಲ್ಲ. ನೀವು ಈ ನಡು ರಸ್ತೆಯಲ್ಲಿ ನಿಂತು ಕೇಸಿ ನೀವು ಸರ್ಕಾರಿ ದಾಖಲೆ ಸರ್ಕಾರಿ ಆಯಿತು. ಈಗ ಅರ್ಜೆಂಟ್ ಐತೆ ಅಂತ ಮುನ್ಸಿಪಾಲ್ಟಿಗೆ ಇಲ್ಲ. ಹೌದು, ನೀವು ಅರ್ಜೆಂಟ್ ಅಂತಂದ್ರೆ ನೀವು ಸರ್ಕಾರಿ ಕಚೇರಿಗಳು ಕುಂತ ಕೇಸ್ ನೀವು ಸಹಿ ಮಾಡ್ಬೇಕಂತ ದಾಖಲೆಗಳು ನಡು ರಸ್ತೆಯಲ್ಲಿ ನಿಂತ್ಕೋಸ್ ಕೇಸ್ ನೀವು ದಾಖಲೆಗಳಿಗೆ ಸಹಿ ಮಾಡ್ತೀವಿ. ಏನು ಅಂದರೆ ಫೈನಾನ್ಷಿಯಲ್ ಮ್ಯಾಟರ್ ಅಂದರೆ ಅಲ್ಲಿ ಯಾವುದೇ ಇರ್ಲಿಕ್ಕೆ ಒಂದು ಇದನ್ನಕ್ಕೆ ನೀವು ಸಹಿ ಮಾಡ್ಬೇಕಂತಂದ್ರೆ
ನೀವು ಸಾರ್ವಜನಿಕ ಸ್ಥಳದಲ್ಲಿ ನಿಂತ ಕೇಸ್ ನೀವು ಮಾಡಬಾರ್ದು ಅದನ್ನು. ನೀವು ಉತ್ತರನೂ ಕೊಡಕತ್ತಿಲ್ಲ ನೀವು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.